ಎಲ್ರಿಗೂ, ನಾನ್ ನಿಮ್ಮ ಗಾಯತ್ರಿ. ನನ್ ಜೊತೆಗೆ ಕಲಾ ಚಂದನ ಅಂತ ಹೇಳ್ಕೊಂಡು ಒಬ್ರು ಇದ್ದಾರೆ. ಏನೇನ್ ಕತೆ ಅಂತ ಒಂದ್ ಸ್ವಲ್ಪ ನೋಡೋಣ ಬನ್ನಿ. ಸೀರಿಯಸ್ ಆಗಿ ಮಾಡ್ಬೇಕಾ? ಎಲ್ರಿಗೂ, ನಾನ್ ನಿಮ್ಮ ಗಾಯತ್ರಿ. ನನ್ ಜೊತೆಗೆ ನನ್ನ ರಂಗಭೂಮಿ ಸಹ ಕಲಾವಿದ ಅಂತ ಹೇಳ್ಬೋದು, ಕಲಾ ಚಂದನ್ ಅಂತ. ಅವರು ನನ್ಗೆ ಇವತ್ತು ಸಿಕ್ಕಿದ್ರು. ಆಫ್ಟರ್ ಅ ಲಾಂಗ್ ಗ್ಯಾಪ್ ಸಿಕ್ಕಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಚಂದನ್, ನಿನ್ನನ್ನ ನೀನು ಇಂಟ್ರೊಡ್ಯೂಸ್ ಮಾಡ್ಕೊ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ ಚಂದನ. ನೋಡಿ, ನಾನು ಈಗೊಂದು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಡೈಲಿ ವ್ಲಾಗ್ಗಳನ್ನ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನ ದಿನನಿತ್ಯದ ಕಾರ್ಯಕ್ರಮ ಏನು ಅಂತಂದ್ರೆ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡೋದು, ಒಂದಷ್ಟು ನಮ್ಮ ಮನೆ ಕೆಲಸಗಳನ್ನ ನೋಡ್ಕೊಳ್ಳೋದು. ಇದೇ ನನ್ನ ಒಂದು ಜೀವನ. ಕಲೆಯಲ್ಲೇ ಜೀವನ ಪೂರ್ತಿ ಕಳಿಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದೀವಿ. ಅದು ಯಾವಾಗ ಫಲ ಕೊಡ್ತಾ ಏನೋ ಗೊತ್ತಿಲ್ಲ. ಒಟ್ಟಾರೆಗೆ ಕಲೆಯಲ್ಲಿ ಒಂದು ಕೆಲಸನ ಮಾಡ್ತಾ ಹೋಗ್ತಾ ಇದೀವಿ ಅಷ್ಟೇ. ಈ ನಮ್ಮ ಗೆಳತಿ ಗಾಯತ್ರಿ ಅವರು ಇವತ್ತು ಸಿಕ್ಕಿದ್ದಾರೆ. ಇವತ್ತು ಅವರೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರಂತೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರಿಸ್ಬೇಕಂತೆ. ಆಗ್ಲಿ ಅಂತ ಅಂದ್ಬಿಟ್ಟು ನಾನು ಕೂತಿದ್ದೀನಿ ಈಗ. ಓಕೆ, ಏನಂದ್ರೆ ಫಸ್ಟ್ ಇವತ್ತು ನಾವೆಲ್ಲರೂ ಸಿಕ್ಕಿದೀವಿ. ಲಾಂಗ್ ಗ್ಯಾಪ್ ಆದ್ಮೇಲೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಂಗೆ? ತುಂಬಾ ಖುಷಿ ಆಯ್ತು ನನಗೆ. ಲಾಸ್ಟ್ ಟೈಮ್ ಎಲ್ಲಾರು ಸುಮಾರು ದಿನ ಆಗಿತ್ತು ಒಟ್ಟಿಗೆ ನಾಟಕ ಮಾಡಿ. ಈಗ ಮತ್ತೆ ಎಲ್ಲ ಸಿಕ್ಕಿರೋದ್ರಿಂದ ಹಳೆ ಮೆಮೊರಿಗಳು ನೆನಪಾಯ್ತವೆ. ಗೈಸ್, ನಾವಿವತ್ತು ಕೋಲಾರ್ಗೆ ಹೋಗ್ತಾ ಇದೀವಿ, ಅಂದ್ರೆ KGF ಹೋಗ್ತಾ ಇದೀವಿ ನಾಟಕ ಮಾಡೋದಕ್ಕೆ. ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಟ್ರಿ ನೀವು ಅಲ್ಲಿಂದ? ನಾವು ಬೆಳಿಗ್ಗೆ ಹೊರಟಿದ್ದು 9 ಗಂಟೆಗೆ. 9 ಗಂಟೆಗೆ. ಇವರು ಮೈಸೂರಿಂದ ಹೊರಟವ್ರೆ. ಅಲ್ಲಿಂದ ಬಂದು ಕೆಂಗೇರಿಲಿ ನನ್ನ ಮತ್ತೆ ನಮ್ಮ ನಿರ್ದೇಶಕರಿದ್ರಲ್ಲ, ಅಂದ್ರೆ ನಮ್ಮ ಗುರುಗಳು ಶಿವಲಿಂಗಯ್ಯ ಸರ್ನ ಪಿಕಪ್ ಮಾಡ್ಕೊಂಡು ಇನ್ನೂ ಹೋಗ್ತಾ ಇದೀವಿ. ಟೈಮ್ ಎಷ್ಟು ನೋಡು. ಚಿನ್ನ ಕೊಟ್ಟು ಕಳಿಸ್ತಾರ, ದುಡ್ಡು ಕೊಟ್ಟು ಕಳಿಸ್ತಾರ. ಸೊ KGF ಅಂದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೆ? ನಿರ್ದೇಶಕರು ಯಾರ್ರಿ? KGF ಪ್ರಶಾಂತ್ ನೀಲ್ ನೆನಪಾಯ್ತಾರೆ. ಆದ್ರೂ ನಾವು ಬೆಳಿಗ್ಗೆ 9 ಗಂಟೆ ಬಿಟ್ಟು ಇಲ್ಲಿ ಜರ್ನಿ ಮಾಡ್ತಾನೆ ಇದೀವಿ. ಊಟ ಎಲ್ಲ ಮಿಸ್ ಆಗಿ ಹೌದು, ನಾವ್ ಎಂಜಾಯ್ ನಮ್ಮ ಒಂದು ಕಂಪನಿ ಮಾಡ್ತಾ ಇದೀವಿ. ಎಲ್ಲ ಊಟಕ್ಕೆ ನಿಲ್ಸಿದ್ರು, ಊಟನೂ ಚೆನ್ನಾಗಿತ್ತು ಅಲ್ವಾನು? ವಿಡಿಯೋ ಮಾಡ್ತಾ ಇದ್ವಿ, ಊಟ ಮಾಡಿದ್ವಿ. ಊಟ ಮಾಡಿದ್ವಿ ಫುಲ್ ಮೀಲ್ಸ್. ಸೌತ್ ಅಂಡ್ ನಾರ್ತ್ ಗೊತ್ತಿಲ್ಲ, ಅದು ಯಾವ್ದು? ಸೌತ್ ಮೀಲ್ಸ್ ಊಟ ಮಾಡಿದ್ವಿ. ಹೋಗ್ತಾ ಇದೀವಿ. ಇನ್ನ 4:15 ಆಗ್ತಾ ಬಂತು. ಎಷ್ಟು ಗಂಟೆಗೆ ನಾಟಕ ಇರೋದು? ನಾಟಕ ಇರೋದು ಸಂಜೆ 8 ಗಂಟೆಗೆ. 8 ಗಂಟೆಗೆ ನಾಟಕ. ಆಮೇಲೆ ಚಂದನ್ ಅವರೇ, ನಿಮ್ಗೆ ಇನ್ನ ಏನೇನ್ ಗುರಿ ಇದೆ? ನನಗೆ ಆಗ್ಬೇಕು, ಇದು ಮಾಡ್ಬೇಕು. ಅದು ಒಳಗೆ ಒಂದು ತುಂಬಾ ಇದೆ. ನಾನು ಫಸ್ಟ್ ಆಫ್ ಆಲ್ ಆಗಿ ಮೈಮಲ್ಲಿ ಇಡೀ ವರ್ಲ್ಡ್ ಗೆ ಫೇಮಸ್ ಆಕ್ಟರ್ ಆಗ್ಬೇಕು ಅಂತ ಅಂದ್ಬಿಟ್ಟು ಮೈಮ್ ಮೂಕಾಭಿನಯ. ಯಕ್ಷಗಾನಕ್ಕೆ ಮೈಮ್ ಅಂದ್ರೆ ಗೊತ್ತಿಲ್ಲ ಅನಿಸ್ತದೆ. ಮೈಮ್ ಅಂದ್ರೆ ಮೂಕಾಭಿನಯ. ಮಾತಿಲ್ದೇನೆ ನಾವು ಪ್ರತಿಯೊಂದು ಗೆಸ್ಟರ್ ಅಲ್ಲಿ ನಮ್ಮ ಭಾವಗಳನ್ನ ಅರ್ಥ ಮಾಡಿಸುವಂತದ್ದು. ಅದರಲ್ಲಿ ನಾನು ಏನಾದ್ರು ಒಂದು ಹೆಸರು ಮಾಡ್ಬೇಕು, ಅದ್ರಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರ ಒಂದಷ್ಟು ಶ್ರಮ ಪಟ್ಟೆ. ಮಾಡ್ತಾ ಇದೀನಿ, ಈಗಲೂ ಮಾಡ್ತಾ ಇದ್ದೀನಿ. ಅದು ಯಾವಾಗಲೂ ನೆರವೇರುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ಆದ್ರೆ ಮಾಡ್ತೀನಿ. ನನ್ಗೆ ಮೈಮಲ್ಲಿ ಲಂಡನ್ ಥಿಯೇಟರ್ಗೆ ಹೋಗ್ಬಿಟ್ಟು ನಾನು ಮೈಮ್ ಮಾಡ್ಬೇಕಂತ ಇಷ್ಟ. ಈಗ ಏನು ಲಂಡನ್ ಥಿಯೇಟರ್ ಅಂತ ಹೇಳಿದ್ರೆ ಅಲ್ಲಿ ಲೈಕ್ ಆ ತರ ನೀವು ಅಚೀವ್ ಮಾಡ್ಬೇಕು, ಹೋಗೋ ತರ ಆ ತರ ಅಚೀವ್ ಮಾಡ್ಬೇಕು ಅಂತ ನಿಮ್ಮ ಕನಸು. ಅಚೀವ್ ಅಂದ್ರೆ ಅದೇ, ಇದುವರೆಗೂ 1 hour ಮೈಮ್ ಶೋನ ಯಾರು ಮಾಡಿಲ್ಲ. ಇಡೀ ಕರ್ನಾಟಕದಲ್ಲೂ ಮಾಡಿಲ್ಲ. ಇಡೀ ಇಂಡಿಯಾದಲ್ಲಿ ಹುಡುಕಿದ್ರೆ ಒಂದು ಒಬ್ಬರು ಸಿಗ್ಬೋದೇನೋ. ಅಷ್ಟು ಎನರ್ಜಿ ನನ್ನೊಳಗಿದೆ ಅಂತ ನನಗೆ ಗೊತ್ತು. ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ ನನಗೆ. 1 hour ಮೈಮ್ ನ ಕಂಟಿನ್ಯೂಸ್ ಆಗಿ ಜನಗಳನ್ನ ಆಡಿಯನ್ಸ್ ನ ಹಿಡಿದು ಕುಣಿಸೋ ರೀತಿ ಒಂದು ಮಾಡ್ಬೇಕು. ಅದಕ್ಕೊಬ್ರು ಯಾರಾದ್ರೂ ನಮ್ಗೆ ಒಳ್ಳೆ ನಿರ್ದೇಶಕರು ಬೇಕು. ಆ ನಿರ್ದೇಶಕರು ಗುರು ಸಿಗೋವರೆಗೂ ನಾನು ಒಳ್ಳೆ ಶಿಷ್ಯ ಆಗ್ತೀನಿ, ಒಳ್ಳೆ ಗುರು ಬೇಕು ನನಗೆ. ಅದು ಯಾವಾಗ ಸಿಗುತ್ತೋ ಅದು ಪ್ರಕೃತಿ ನಿಯಮವಾಗಿ ಸಿಗ್ಲಿ, ಅಲ್ಲಿವರೆಗೂ ಕಾಯ್ತೀನಿ. ಅಲ್ಲಿವರೆಗೂ ನನ್ನ ಈ ಸಣ್ಣ ಪುಟ್ಟ ನಾಟಕ, ಗೀಟ, ಡ್ರಾಮಾ ಗಿಮ ಎಲ್ಲ ಮಾಡ್ಕೊಂಡು ಲಂಡನ್ ಥಿಯೇಟರ್ ಅಂತ ಒಂದು ವರ್ಡ್ ಹೇಳಿದ್ರಿ, ಅದ್ರ ಬಗ್ಗೆ? ಲಂಡನ್ ಥಿಯೇಟರ್ ಅಂದ್ರೆ ಅದು ವಿದೇಶದಲ್ಲಿದೆ, ಲಂಡನ್ ಅಲ್ಲಿ ಇದೆ. ಎಲ್ಲಾನು ಪಾಸಿಟಿವ್. ಜೀವನದಲ್ಲಿ ಎಲ್ಲಾನು ಪಾಸಿಟಿವ್ ತಗೊಂಡು ಇಲ್ಲಿಗೆ ಬಂದಿದ್ದೀನಿ. ಸರಿ, ಈಗ ಅವಕಾಶಗಳ ಬಗ್ಗೆ ಮಾತಾಡೋಣ. ಏನಂದ್ರೆ ರಂಗಭೂಮಿನಲ್ಲಿ ಇದ್ದು ಗುರುತಿಸ್ಕೊಂಡು, ಮತ್ತೆ ರಂಗಭೂಮಿನಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ಅವನೆಂತ ಕಲಾವಿದ, ಇಷ್ಟು ಟ್ಯಾಲೆಂಟೆಡ್ ಅಂತ. ಅಂತವನಿಗೆ
ಒಂದು ಸಿನಿಮಾನಲ್ಲಾಗ್ಲಿ ಒಂದು ಸೀರಿಯಲ್ ಅಲ್ಲಾಗ್ಲಿ ಅವಕಾಶ ಸಿಗೋದು ಕಡಿಮೆ. ಇವಾಗ ಹೆಂಗಾಗ್ತಿದೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಲೈಕ್ ಇವನು ಯಾರೋ ದೊಡ್ಡ ಮನುಷ್ಯರ ಮಗ ಇವನ್ನ ಕರ್ಕೊಂಬಂದ್ ಹೀರೋ ಮಾಡಿ ಮತ್ತೆ ಏನು ನೆಪೋಟಿಸಮ್ ಅಂತ ಹೇಳ್ತೀವಿ ಅಂದ್ರೆ ಅವ್ರಪ್ಪ ಆಕ್ಟರ್ ಆಗಿರ್ತಾರೆ, ಅವ್ರ ಮಗನ ಕರ್ಕೊಂಡ್ ಮಾಡಿ ಅವ್ನಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ, ಅವ್ನಿಗೆ ನಿಜವಾಗ್ಲೂ ಟ್ಯಾಲೆಂಟ್ ಇದೆಯಾ ಇಲ್ವಾ ಅದ್ ಗೊತ್ತಿಲ್ಲ. ಅದೇ ಈ ರಂಗಭೂಮಿನಲ್ಲಿ ಗುರುತಿಸ್ಕೊಂಡಿರೋನು ನಾನೊಬ್ಬ ಅಂದ್ರೆ ಎಷ್ಟು ಒಳ್ಳೆ ಆಕ್ಟರ್ ಅಪ್ಪ ಇವನು, ಇವನಲ್ಲಿ ಹೋಗ್ಬೇಕು ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಆದ್ರೆ ಅವನಿಗೆ ಆ ಅವಕಾಶ ಸಿಕ್ಕಿದೆ. ಯಾರೋ ಒಬ್ಬ ಅವಕಾಶಕ್ಕೆ ಅರ್ಹ ಅಲ್ದೇ ಇರೋನಿಗೆ ಅವಕಾಶ ಸಿಕ್ಕಿ ಅವನೊಬ್ಬ ಹೀರೋ ಆಗಿರ್ಬಹುದು, ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ಬೋದು. ಅಂತದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಮೇಡಮ್ ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಮೇಡಮ್, ಕರೆಕ್ಟ್. ಆಕ್ಚುಲಿ ತುಂಬಾ ಸೂಪರ್ ಆಗಿರೋ ಆಕ್ಟರ್ಗಳು ರಂಗಭೂಮಿಲಿ ಇದಾರೆ ಮೇಡಮ್. ಹೌದು, ಅವ್ರನ್ನ ಎಳ್ಕೊಂಡೋಗಿ ಒಂದು ಒಳ್ಳೆ ಕಲಾವಿದನ ಸ್ಥಾನದಲ್ಲಿ ಕೂರಿಸಿ ಮಾಡ್ಬೋದು ಮೇಡಮ್. ಆಕ್ಚುಲಿ ರಂಗಭೂಮಿಲಿ ಎಂತೆಂತ ಕಲಾವಿದ್ರು ಅಂದ್ರೆ ಅವ್ರ ಮುಖ ನೋಡಿದ್ರೆ ಸಾಕು ನಗು ಬಂದ್ಬಿಡುತ್ತೆ, ಆಮೇಲೆ ಅವ್ರು ಗುರಾಯಿಸಿದ್ರೆ ಸಾಕು ಭಯ ಆಗ್ಬಿಡುತ್ತೆ, ಅವ್ರ ಹತ್ರ ನಮ್ಗೆ ಒಳಗೆ ಬಂದ್ಬಿಡ್ತದೆ. ಆ ರೀತಿ ಅಂತವ್ರಿಗೆಲ್ಲ ಅವಕಾಶ ಸಿಕ್ಕಿಲ್ಲ. ಮತ್ತೆ ನಾನು ಒಂದು ನೋಡಿದ ಪ್ರಕಾರದಲ್ಲಿ ಕೆಲವೊಬ್ಬರಿಗೆ ಥಿಯೇಟರ್ ಅಲ್ಲಿ ಮಾಡೋರಿಗೆ ಕ್ಯಾಮ್ರಾ ಮುಂದೆ ಮಾಡೋದ್ ಕಷ್ಟ ಆಗುತ್ತೆ, ಕ್ಯಾಮ್ರಾ ಮುಂದೆ ಚೆನ್ನಾಗಿ ಮಾಡಿದವ್ರಿಗೆ ಥಿಯೇಟರ್ ಮಾಡೋದ್ ಕಷ್ಟ ಆಗುತ್ತೆ. ಇದು ಎರಡು ಓಡ್ತಿರೋದ್ರಿಂದ ನಟರಾಗಿರೋರಿಗೆ ತೊಂದರೆ ಇದೆ. ಆಮೇಲೆ ಇನ್ನೊಂದು ಗೊತ್ತಾ, ಎರಡು ಅಜಗಜಾಂತರ ಬೇರೆ ನೋಡಿ ಮೇಡಮ್. ರಂಗಭೂಮಿ ಬೇರೆ, ಸಿನಿಮಾನೇ ಬೇರೆ. ಸಿನಿಮಾ ರಂಗಭೂಮಿ ಎರಡನ್ನು ಬ್ಯಾಲೆನ್ಸ್ ಮಾಡಕ್ಕೆ ನಟ ತುಂಬಾ ಚೆನ್ನಾಗಿ ತಗೋಬೇಕು, ಆಮೇಲೆ ಅವ್ನು ತುಂಬಾ ಶಾರ್ಪ್ ಆಗಿರ್ಬೇಕು, ಅವನ ಕಣ್ಣು ಕಿವಿ ಮೂಗು ಬಾಡಿ ಒಂದು ನರಗಳು ಕೂಡ 24/7 ಆಕ್ಟಿವ್ ಆಗಿರ್ಬೇಕು ಅಂತ ನೋಡಿ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾನೆ. ಅಂತವ್ರಿಗೆ ಚಾನ್ಸ್ ಸಿಕ್ಕೇ ಸಿಗುತ್ತೋ, ಚಾನ್ಸ್ ಸಿಗದೆ ಹೋದ್ರು ಚಾನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋ ರೀತಿ ಯಾವ್ದು ಮಾಡ್ಬೇಕು. ಅವ್ನಿಗೆ ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಚಾನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋ ರೀತಿ ಒಟ್ನಲ್ಲಿ ಓಡಾಡ್ಬೇಕು ಮೇಡಮ್. ಹೌದು, ತುಂಬಾ ಕಷ್ಟ ಪಡ್ಬೇಕು ಒಟ್ಟಿನಲ್ಲಿ. ರಂಗಭೂಮಿಯಿಂದ ನೀನು ಗುರುತಿಸ್ಕೊಂಡಿದ್ಯಾ, ಆದ್ರೆ ನೀನ್ ಈ ಫೀಲ್ಡ್ ಬರ್ಬೇಕು ಅಂದ್ರೆ, ಸಿನಿಮಾ ಫೀಲ್ಡ್ ಬರ್ಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕು. ಹೌದು. ಓಕೆ, ಇವಾಗ ಏನಪ್ಪಾ ಅಂದ್ರೆ ಅರ್ನಿಂಗ್ಸ್ ಬಗ್ಗೆ ಮಾತಾಡೋಣ. ಅಂದ್ರೆ ಬಡವ್ರೆ ಜಾಸ್ತಿ, ನಾವು ಬಡವರಾಗಿರೋರೇನೆ ರಂಗಭೂಮಿನಲ್ಲಿ ಇರ್ತೀವಿ. ರಂಗಭೂಮಿ ಶ್ರೀಮಂತ ಆಗಿಲ್ಲ ಅಂದ್ರೆ ಕಷ್ಟ ಪಡೋರು ಕಷ್ಟ ಪಡ್ತಾನೆ ಇದ್ದಾರೆ. ಅದೇ ಸಿನಿಮಾ ರಂಗಕ್ಕೆ ಬಂದ್ರೆ ಅವನೊಬ್ಬ ಏನು ಸೈಡ್ ಆಕ್ಟರ್ ಅಥವಾ ಏನಂತಾರೆ ಜೂನಿಯರ್ ಆರ್ಟಿಸ್ಟ್ಗೆನೆ ಒಂದು ದಿನಕ್ಕೆ ಇಷ್ಟು ಒಂದೊಂದು ಪೇಮೆಂಟ್ ಬರ್ತಾ ಇರುತ್ತೆ. ಅದೇ ರಂಗಭೂಮಿನಲ್ಲಿ ನಾವು ಎಷ್ಟು ಕಷ್ಟ ಪಡ್ತಾ ಇದೀವಿ, ಆದ್ರೆ ನಮ್ ಅರ್ನಿಂಗ್ಸ್ ಮಾತ್ರ ಅಲ್ಲೇ ಇರುತ್ತೆ. ಇದ್ರ ಬಗ್ಗೆ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಊಟದ ಸಮಯ ಈಗ. ಬಾಯ್ ಬಾಯ್. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಮತ್ತೆ ಏನು ನಿಮ್ದು ಹೆಸರೇನು? ಕಲಾಚಂದನ್ ಅವರ ಇಂಟರ್ವ್ಯೂನ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು. ರಿವೀಲ್ ಮಾಡಬಾರ್ದು ಅನ್ಕೊಂಡಿದೀನಿ, ಎಡಿಟಿಂಗ್ ರಿವೀಲ್ ಮಾಡಬಾರ್ದು ಅಂತ ಅನ್ಕೊಂಡಿದೀನಿ. ಅದು ಪ್ಯಾನ್ ಇಂಡಿಯಾ ರಿಲೀಸ್ ಆದ್ಮೇಲೆ ಜನನೇ ಅದನ್ನ ನೋಡಿ ಆಮೇಲೆ ಅಕಸ್ಮಾತಿಗೆ ನಾನು ಹೇಳ್ಬಿಟ್ಟು ಅಲ್ಲಿ ಎಡಿಟಿಂಗ್ ಎಲ್ಲ ಕಟ್ ಮಾಡ್ಬಿಟ್ಟು ನಾನು ಹೇಳಿದ್ದು ಅದು ಸಿನಿಮಾದಲ್ಲಿ, ಈಗ ಸಿನಿಮಾದಲ್ಲಿ ನಾನು ಈಗ ಆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಎಲ್ರಿ ಕಾಣಲಿಲ್ಲ ಅಂತ ಅಂದ್ಬಿಟ್ರೆ ಯಾಕೆ ಅಲ್ವಾ? ಎಸ್, ಪಾಯಿಂಟ್ ಬಿ ನೋಟೆಡ್ ಆಗೈತೆ. ಮತ್ತೆ ಏನ್ ಕೇಳಿ ಹೆಂಗೆ ನಮ್ಗೆ ನೀವು ಕೇಳೋ ಪ್ರಶ್ನೆಗೆ ಎದ್ದು ಕುಣಿಬೇಕು ಅನಿಸ್ಬೇಕು. ಇಂಥ ಪ್ರಶ್ನೆ ಏನಂದ್ರು ಅವರು? ಎದ್ದು ಕುಣಿದ್ರೆ ಆನ್ಸರ್ ಮಾಡಕ್ಕಾಗಲ್ಲ ಸರ್. ಏನ್ ಸರ್ ಎಂತ ಪಾಯಿಂಟ್? ಅವರಲ್ಲಿ ಟ್ಯಾಲೆಂಟ್ ಮುಖನ ತೋರಿಸ್ಬಿಡಿ. ತೋರಿಸ್ಬಿಡಿ. ಕಲೆ ಕಾಣಿಸ್ತಾ ಇದೆ, ತುಂಬಾ ಕಲೆ ಇದೆ. ಓಕೆ, ಹೆಸರನ್ನ ಕೇಳಿ ಸರ್. ಅಲ್ಲ, ಹೆಸರು ಬಿಡಿ, ಹೆಸರು ಏನಕ್ಕೆ? ಹೆಸರಲ್ಲೂ ಇದೆ ಅವ್ರದ್ದು. ಹೌದಾ ಮೇಡಮ್? ನಿಜ ನಿಮ್ಮ ಹೆಸರು ಹೇಳಿ. ಹೇಳಿ. ಮೇಡಮ್ ರಾಣೆ ಅಂತ ಒಂದು ಹೆಸರು ಕೇಳಿಲ್ಲ ಮೇಡಮ್, ತುಂಬಾ ಚೆನ್ನಾಗಿದೆ. ಅದಕ್ಕೆ ಮೇಡಮ್ ನಾನು ಹೇಳಿದ್ದು ತುಂಬಾ ಡಿಫ್ರೆಂಟ್ ನೀವು ಅಂತ. ಏನಕ್ಕೆ ಬಂತು ಅಂತ ಕೇಳ್ರಿ. ಏನಕ್ಕೆ ಬಂತು ಅವ್ರಿಗೆ ಕೇಳ್ರಿ. ಕೇಳಿ ಏನಕ್ಕೆ ಅದು ಕನ್ನಡದ ಹೆಸರಂತೆ. ಕನ್ನಡದ ಹೆಸರು ಅದು ಅವಾರ್ಡ್ ನಿಮ್ಮ ಏನ್ ಮೇಡಮ್? ಕರ್ನಾಟಕ ಕಂಟಿನ್ಯೂಸ್ ಇಯರ್ ಅಲ್ಲಿ ಆಗಿದ್ದೀನಿ, ಸೊ ಅದಕ್ಕೆ ನನಗೆ ಬಂದಿರೋ ನೇಮ್ ಅದು ಡಾರ್ಜಿಲಿಂಗ್ ಅಂತ ಬಂದಿರೋ ಅವಾರ್ಡ್ ನೇಮ್ ಅದು. ಅಪ್ಪ ಅಮ್ಮ ಇದ್ದೀರಾ?
ಮೇಡಮ್ ಏನಾಗಿಲ್ಲ ಸಾರಿ ಮಾತಾಡಿ ಸಾರಿ ಮಾತಾಡಿ ಮೇಡಮ್ ಇಲ್ಲ ಮಾತಾಡ್ಬಿಡಿ ಒಂದೇ ನಿಮಿಷ ಬನ್ನಿ ಅಲ್ಲ ಮೇಡಮ್ ಮುಂಚೆ ಬನ್ನಿ ಹಾಕೋಬಹುದು ಇದು ಮ್ಯಾಗ್ನೆಟ್ ಇದೆ ಕ್ಲಿಪ್ ಇದೆ 2 in 1 ಹಾ ಓಕೆನಾ ಹೇಳಿ ಇನ್ನೇನ್ ಕ್ವಶನ್ ಕೇಳ್ತಿದ್ದೀರಾ ಅಪ್ಪ ಅಮ್ಮ ಇಟ್ರ ಹೆಸರೇನು ರಕ್ಷಿತಾ ಅಂತ ಕ್ಲೀನ್ ಆಗಿದೆ Okay. ಬಟ್ ಅದೇ ಎಲ್ಲೂ ಪಾಪ್ಯುಲರ್ ಇಲ್ಲ ಇನ್ಸ್ಟಾದಲ್ಲಿ ಮತ್ತೆ ನಮ್ಮ ಮೈಸೂರು ಸಿಟಿಯಲ್ಲೆಲ್ಲ ಡಾರ್ಜಿಲಿಂಗ್ ಅಂತಂದ್ರೆ ರೆಕಾಗ್ನೈಸ್ ಮಾಡೋ ಲೆವೆಲ್ ಒಂಚೂರು ಬೆಳೆದಿದ್ದೇನೆ ಹೌದಾ ನಿಮ್ ಪ್ರೊಫೆಷನಾಲಿಟಿ ಏನ್ ಮೇಡಮ್ ಮಾಡ್ಲಿಂಗ್ ಆಕ್ಟಿಂಗ್ ಮಾಡ್ಲಿಂಗ್ ಆಕ್ಟಿಂಗ್ ಆಂಕರಿಂಗ್ ಎಲ್ಲೆಲ್ಲ ಆಕ್ಟಿಂಗ್ ಮಾಡಿದ್ರೆ ಮೇಡಮ್ ಯಾವುದು ಮೂವಿಯಲ್ಲಿ ಇವಾಗ ಅಪ್ಕಮಿಂಗ್ ಫ್ಯೂಚರ್ ಮೂವೀಸ್ ಅಲ್ಲಿ ಅದನ್ನ ನಾವು ರಿವೀಲ್ ಮಾಡಲ್ಲ ಮೂವಿನೇ ಸೊ ಅಪ್ಕಮಿಂಗ್ ಮೂವೀಸ್ ಅಲ್ಲಿ ನನ್ನ ಫೇಸ್ ನಿಮ್ಗೆ ರೆಕಗ್ನೈಸ್ ಮಾಡೋ ತರ ಕಾಣಿಸುತ್ತೆ ಮೇಡಮ್ ಇದು ಏನಂದ್ರೆ ನಾಟಕಗಳು ಎಷ್ಟು ಮಾಡಿದ್ರೆ ಮೇಡಮ್ ನಾಟಕಗಳು ತುಂಬಾ ಕಡಿಮೆ ಮಾಡಿದ್ರೆ ಒಟ್ಟಿನಲ್ಲಿ ಮಾಡಿದೀನಿ ಚಿಕ್ಕ ವಯಸ್ಸಿಂದ ನಮ್ಮ ತಾತ ಇದ್ರು ಅವರು ಡ್ರಾಮಾ ಮಾಸ್ಟರ್ ಅವರಿಂದ ಕಲ್ತು ಬಂದವಳು ಮೇಡಮ್ ಬಸವಯ್ಯ ಅಂತ ಓಕೆ ಯಾವೂರು ಬಿಳ್ಕೆರೆ ಬಿಳ್ಕೆರೆನಾ ಓಕೆ ಮೇಡಮ್ ಮತ್ತೆ ಇದ್ರಲ್ಲಿ ಮೇಡಮ್ ಯಾವ್ದ್ರಲ್ಲಿ ಅದೇ ಮಾಡ್ಲಿಂಗ್ ಅಲ್ಲಿ ಮಾಡ್ಲಿಂಗ್ ಅಲ್ಲಿ 2018 ಇಂದ ಫ್ಯಾಷನ್ ಕೊರಿಯೋಗ್ರಾಫರ್ ಜೋರಿಯಾಗಿ ವರ್ಕ್ ಮಾಡ್ತಿದ್ದೀನಿ ಚೈಲ್ಡ್ಹುಡ್ ಇಂದ ಅದೇ ಫೀಲ್ಡ್ ಅಲ್ಲಿ ಬಂದಿದ್ದೀನಿ ನಾನು ಮ್ಯಾಕ್ಸಿಮಮ್ ಮೇಡಮ್ ಈ ಪ್ರೀತಿ ಮೇಡಮ್ ನಾನು ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು ಜನ ಸೇಮ್ ಚಿಕ್ಕ ವಯಸ್ಸಿನ ಅಷ್ಟೇ ಸುದೀಪ್ ತರ ಇದೆ ಒಂದು ನಮ್ಮ ಏನೂ ಇಲ್ಲ ಸರ್ ಇಲ್ಲೇ ನೀವು ಕಾಲಿಡುವಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್ ಮೇಡಮ್ ಕಾಲಿಡುವರು ಕಾಲ ಹಿಡಿತಿರ್ತಾರೆ ಕಂಡ್ಲ ಅವ್ರನ್ನೆಲ್ಲ ಸೈಡ್ ಗಿಕ್ಕಿ ಮುಂದಕ್ಕೆ ಹೋಯ್ತಾ ಇಲ್ಲ ಅಂತ ಮನೇಲಿ ಹೇಳ್ಕೊಟ್ಟಿದ್ದಾರೆ ಮೇಡಮ್ ಅದನ್ನೇ ನಾನು ಮಾಡೋದು ಮೇಡಮ್ ಹೌದು ಸರ್ ಹೌದಾ ನಿಲ್ತೀನಿ ಅಂತ ಮತ್ತೆ ನಿಮ್ಮನ್ನ ಹೊಗಳುತ್ತಾ ಇರ್ತಾರೆ ಕೆಲವರು ಇನ್ನೊಬ್ರು ಅದನ್ನ ಈ ತರ ಆಡ್ಕೊಳ್ಳೋರು ಇರ್ತಾರೆ ಹೌದೌದು ಅಂತವ್ರಿಗೆ ಏನ್ ಹೇಳ್ತೀರಾ ಸರ್ ಮೇಡಮ್ ಅವ್ರಿಗೆಲ್ಲ ಹೊಟ್ಟೆ ಉರಿ ಮೇಡಮ್ ಅವ್ರಿಗೆ ನಮ್ ಯಾರು ಹೊಗಳ್ತಾರಲ್ಲ ನಮ್ನ ಯಾರು ಅಟ್ರಾಕ್ಟ್ ಮಾಡ್ತಿಲ್ವಲ್ಲ ಅಂತ ಹೊಟ್ಟೆ ಉರಿ ಮೇಡಮ್ ಜನ ಏನ್ ಮೇಡಮ್ ಇಂಥವ್ರೆಲ್ಲ ಇರ್ತಾರೆ ಹೊಟ್ಟೆ ಉರಿ ಬಂದ್ರೆ ಚಂದನ್ ಅವ್ರೆ ಏನು ಅಂತ ಇದೆ ಕುಡೀರಿ ನನಗೆಲ್ಲ ಸರ್ ಮೇಡಮ್ ನೋಡಿ ನನಗೆಲ್ಲ ಹೊಟ್ಟೆ ಉರಿ ನಾರ್ಮಲ್ ಮನುಷ್ಯ ಹೊಟ್ಟೆ ಉರಿ ಮಾತಾಡೋರು ಯಾರು ನೀವು ನೋಡ್ತಾ ಇದ್ದೀರಾ ಇವಾಗ ಅಲ್ವಾ ಇದ್ರಲ್ಲೇ ಗೊತ್ತಾಗುತ್ತೆ ತಾನೆ ಯಾರು ಏನ್ ಮಾತಾಡ್ತಾ ಇದಾರೆ ಹೆಂಗಿದೆ ಅಂತ ಎಲ್ಲಾ ತಮಾಷೆಗಾಗಿ ಏನೋ ಸ್ವಲ್ಪ ಖುಷಿ ಪಡ್ಲಿ ಒಂದೆರಡು ಡೈಲಾಗ್ ಜಾಸ್ತಿ ಹೊಡಿಲಿ ಅಂದ್ಬಿಟ್ಟು ಹೇಳ್ದೆ ಅವನಿಗೆ ನೋಡಿ ಇಷ್ಟೇನೆ ಜನ ಸೋತ್ತೀವಿ ಅಂತ ಗೊತ್ತಾದಷ್ಟೇ ಕಾಂಪ್ರ ಆಗ್ಬಿಡ್ತಾರೆ ಸೊ ವಾದ ನಮ್ಗೆ ಕಾಂಪ್ರ ಆಗೋದು ಇಷ್ಟ ಇಲ್ಲ ವಾದ ಮಾಡ್ಬೇಕು ಒಂದು ಸೋಲ್ಬೇಕು ಒಂದು ಗೆಲ್ಬೇಕು ಇಷ್ಟಪಡಲ್ಲ ಹಾ ಒಂದು ಕಾಂಪ್ಲಿಮೆಂಟ್ ಅಷ್ಟೇ ಕಾಂಪ್ಲಿಮೆಂಟಾ ಏನ್ ಹೇಳೋದು ಸರ್ ಮೈಕ್ ಒಂದ್ ಸ್ವಲ್ಪ ದೂರ ಇಟ್ಕೊಳ್ಳಿ ಕೇಳುತ್ತೆ ಆಮೇಲೆ ಬ್ಲಾಸ್ಟ್ ಆಗ್ಬಿಟ್ರೆ ಕಷ್ಟ ಮೈಕೆ ಬ್ಲಾಸ್ಟ್ ಆಗ್ಬಿಡುತ್ತಾ ಎಡಿಟ್ ಮಾಡೋರಿಗೆ ಕಷ್ಟ ಆಗುತ್ತೆ ಹಾ ಏನ್ ಕೇಳಿ ಸರ್ ಕ್ವಶನ್ ನಿಮ್ದು ನಮ್ ಕ್ವಶನ್ ಏನಿಲ್ಲ ಸರ್ ರಚಪುರೆ ನಿಮ್ದೆ ನೀವು ತಾನೇ ಕಾಂಟ್ರವರ್ಸಿ ಮಾಡಿ ಏನೋ ಹೇಳ್ತಿರೋರು ಹೇಳಿ ನಿಮ್ ಮಾಡದ್ಲ ನಾವು ಇದಕ್ಕೆ ಸಿಟಿಲಿ ಇದ್ದವ್ರು ಹೇಳಿ ಅಂದ್ಬಿಟ್ರೆ ನಾವ್ ಹಂಗೇನೆ ಕಣ ಉಲ್ಟಾ ಪ್ಯಾಟೆ ಹೊಡ್ಕೊಂಡು ಹಳ್ಳಿಗೆ ಬಂದು ಅಲ್ಲಿ ಒಂದು ಹಾಡು ಹಾಡ್ತಾರೆ ಆಡಿಸ್ಬಿಡಿ ಆಡಿ ಸರ್ ಅಯ್ಯೋ ನನ್ಗೆ ಹಿಂದೂಸ್ತಾನಿನೇ ಬರಲ್ಲ ಸರ್ ಆಡಿದ್ರಾ ಸರ್ ಎಕ್ಸಾಮ್ ಆಡಿದ್ರಾ ಅಯ್ಯೋ ತಾವುಗಳೇ ಇರ್ತಿದ್ರಲ್ಲ ಅಲ್ಲ ನಾನ್ ನೇವ್ ಆಡಿರೋದು ನೋಡಿಲ್ಲ ನಾವು ಆಡಲ್ಲ ಸರ್ ಅನ್ಸುತ್ತವ್ರೆ ಮೋಹನ್ ಸರ್ ಈ ಕಡೆ ಕೂತ್ಬಿಟ್ರು ಅವರು ಆಡ್ತಾರ ಹಾಡ್ತಾರ ಅದನ್ನ ಕೇಳ್ಕೊಳ್ಳಿ ಫಸ್ಟ್ ಸರ್ ಅವರು ಹಾಡೋದು ನಾನು ಯಾವತ್ತೂ ನೋಡಿಲ್ಲ ಹಾಡೋದು ನೋಡಿದ್ದೀನಿ ಹಾಡೋಕ್ಕೂ ಹಾಡೋಕ್ಕೂ ಹಾಡೋದು ಓ ಹಾ ಸರ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಇವ್ರು ತುಂಬಾ ಥ್ಯಾಂಕ್ ಯು ಸಪೋರ್ಟ್ ಮಾಡಿರೋದಕ್ಕೆ ನಿಮ್ಮಂತ ಪ್ರತಿಭೆಗಳು ನಮ್ಮಂತರ ಸಪೋರ್ಟ್ ಮಾಡ್ಬೇಕು ಹಲೋ ಕಲಾ ಚಂದನ್ ಅವ್ರೆ ಹಾ ಹೇಳಿ ಹೇಳಿ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀರಾ ನೀವು ಅಲ್ಲ ಇವ್ರಿಗೆ ಒಂದು ಸಪೋಟ ಜ್ಯೂಸ್ ಕೊಡ್ಸಿ ನಾನು ಕುಡಿಯಲ್ಲ ಒಂದು ಸಪೋರ್ಟ್ ಮಾಡಕ್ಕೆ ಒಂದು ಸಪೋಟ ಜ್ಯೂಸ್ ಯಾರ ಬೇಡವಾ ಜ್ಯೂಸ್ ಕುಡಿಯಲ್ಲ ಸರ್ ಒಂದು ಕಿಲೋ ಜ್ಯೂಸ್ ಕುಡಿತೀರಾ
ಮೂಸಂಬಿ ಜ್ಯೂಸ್ ಕುಡ್ಸಿ ಇವ್ರಂತವ್ರನ್ನ ಇನ್ನೊಂದು 10 ಜನ ಕರ್ಕೊಂಡ್ಬಂದು ಸಪೋರ್ಟ್ಗೆ ಸಿನಿಮಾ ಆಗಿ ನಾನು ವಾದ ಮಾಡ್ತೇನೆ. ಏನಂತೀರಾ ಇದಕ್ಕೆ ನೀವು? ನಿಮ್ಮ ಕಾನ್ಫಿಡೆಂಟ್ ಗೆ ಹ್ಯಾಟ್ಸ್ ಆಫ್. ಈ ವಾರದ ಕಿಚ್ಚನ ಚಪ್ಪಾಳೆ ಗೋಸ್ಟು ಕಲಾ ಚಂದನ್ ಅವ್ರಿಗೆ ವೆರಿ ಮಚ್. ಕಿಚ್ಚನ ನೀವೇ, ಕಲಾ ಚಂದನ್ ಕೂಡ ನೀವೇ, ನಿಮಗೆ ನೀವೇ ಕ್ಲಾಪ್ ಹಾಕೋದು ಇಲ್ಲ. ಅವಾಗ್ಲೇ ಕಿಚ್ಚ ತರ ಇದ್ದಾರೆ. ಅನಿಸಿಕೆ ಅದು. ಅಭಿಮಾನಿಗಳ ಅನಿಸಿಕೆ, ನನ್ನ ಒಂದು ಅನಿಸಿಕೆ, ಮತ್ತೆ ಅದು ಇನ್ನೊಂದು ಅನಿಸಿಕೆ ಇರ್ತದಲ್ಲ, ಎಲ್ಲ ಬೇರೆ ಬೇರೆ. ಸರ್ ನೀವು ಡೈಲಾಗ್ಸ್ ತುಂಬಾ ಪಂಚಿಂಗ್ ಡೈಲಾಗ್ಸ್ ಚೆನ್ನಾಗಿ ಹೇಳ್ತೀರಾ ಸರ್. ಲಾ ಇಲ್ಲಿ ರೆಕಾರ್ಡ್ ಆನ್ ಮಾಡಿಲ್ಲ. ಇಲ್ಲಿ ರೆಕಾರ್ಡ್ ಆಗೈತೆ ಕಣ, ಆನ್ ಆಗಿಲ್ಲ ಕಣ. ರೆಕಾರ್ಡ್ ಇವಾಗ ಆನ್ ಮಾಡ್ಬೇಕು. ಅಚ್ಚಪ್ಪ, ಅದು ವಾಯ್ಸ್, ಅದು ಗಾಳಿ ವೇರಿಯೇಷನ್ ತಡೆಯುವಂತದ್ದು ಇದು. ಹೌದು, ಅದಾನಾಗೈತೆ ಬಿಡಿ, ಇವಾಗ ತಲೆ ಕೆಡಿಸ್ಕೊಬೇಡ. ಅಲ್ಲ ಐಕ್ಳು ಯಾವ್ದಕ್ಕದು ಇಂದ್ರದ ಚಂದ್ರಲೋಕಕ್ಕೆ ಹೋಗ್ಬಿಟ್ಟು ಮನೆ ಮಾಡ್ತಾವ್ರೆ, ನೀನ್ ಇನ್ನೂ ಮೈಕ್ ಆನ್ ಆಗಿಲ್ಲ ಅಂತಿದ್ದಲ್ಲ ಅಚ್ಚಪ್ಪ. ನಾನ್ ನಿಂತರ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಕಣ. ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು. ನೋಡಿ ಮೇಡಮ್, ಕಲಾವಿದನಿಗೆ ನಾರ್ಮಲ್ ಮನುಷ್ಯನಿಗೆ ಏನ್ ವ್ಯತ್ಯಾಸ ಅಂತಂದ್ರೆ, ಈಗ ಒಂದು IPS ಆಗ್ಬೇಕು ಅನ್ಕೊಳ್ಳಿ, ಒಂದ್ ಎಕ್ಸಾಮ್ ಬಂದ್ರೆ IPS ಆಗ್ಬಿಡ್ತೀವಿ. ಇನ್ನೊಂದು DC ಆಗ್ಬೇಕು ಅನ್ಕೊಳ್ಳಿ, ಏನೋ ಒಂದು ಎಕ್ಸಾಮ್ ಇರುತ್ತೆ, ಬರ್ದ್ಬಿಟ್ರೆ DC ಆಗ್ಬಿಡ್ತೀವಿ. ಒಂದ್ಸಲ ತಗೊಂಡ್ಬಿಟ್ರೆ ಆ ಕೆಲ್ಸನ ಸುಮ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇನೆ, ಬೇರೆ ಏನಿಲ್ಲ ಅಲ್ಲಿ. ಕಲಾವಿದ ಅಂತಂದ್ರೆ ಆ ಇಡೀ ಭೂಮಿಲಿ ಎಲ್ಲಾನು ತಿಳ್ಕೊಂಡಿರ್ಬೇಕು, ಸಮುದ್ರದ ಆಳನ್ನು ತಿಳ್ಕೊಂಡಿರ್ಬೇಕು, ಆಕಾಶದ ಎತ್ತರನ್ನು ತಿಳ್ಕೊಂಡಿರ್ಬೇಕು. ಅಗಾಧವಾದ ಜ್ಞಾನ ಹೊಂದಿರೋನೇ ಕಲಾವಿದ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಅಂತದ್ರಲ್ಲಿ ನಮ್ಮ ಈ ಕಲಾವಿದ ಅಂತ ಅನ್ನಿಸ್ಕೊಳ್ಳೋ ನಮ್ಮ ಸುತ್ತಮುತ್ತ ಅಣ್ಣ ತಮ್ಮದಿರುಗಳು ಒಂದು ಮೈಕ್ ಕೊಟ್ರೆ ಆ ಕಡೆ ಈ ಕಡೆ ನೋಡ್ಬಿಟ್ಟಾಗ ಏನು ಇದು? ಸರ್ ಇದಕ್ಕೆ ನೀವೇನ್ ಹೇಳ್ತೀರಾ? ಏನ ಮೇಡಮ್, ತಿಳಿದಿರೋರು ಬುದ್ಧಿವಾದ ಹೇಳ್ಕೊಡ್ತಾರೆ. ಅವರಿಂದ ಪ್ರತಿಯೊಬ್ಬರಿಂದನೂ ಕಲಿಯೋ ಜವಾಬ್ದಾರಿ ನಮ್ದಾಗಿರುತ್ತೆ. ಅದೇ ತರ ನಾನು ಕಲಿತಾ ಇದ್ದೀನಿ. ಹುಟ್ಟಿದ ತಕ್ಷಣ ಮಗು ನಡೆದು ಬಿಡಲ್ಲ ಕಣ. ಹಂಗನ್ಬಿಟ್ಟು 100 ವರ್ಷ ಆದ್ರೂ ಇದೇ ಡೈಲಾಗ್ ಹೇಳಿ ಮೇಡಮ್. ಈ ತರ ಬದುಕ್ತಾರಲ್ಲ, ಈ ತರ ನೆಪಗಳು ಇದೆಲ್ಲ ಮೇಡಮ್. ಈ ತರ ನೆಪಗಳು ಹೇಳ್ಕೊಂಡೆ ಜೀವನ ಕಳೆದ್ಬಿಟ್ಟವ್ರು ಎಷ್ಟೋ ಜನ. ಆ ಫಸ್ಟ್ ಆ ನೆಪಗಳನ್ನ ಬಿಡ್ಬೇಕು ಮೇಡಮ್. ಪ್ರತಿಯೊಂದು ಆಗದೆ ಈಗ ಶಾರ್ಟ್ ವಿಡಿಯೋ ಮಾಡ್ಬಿಟ್ಬಿಡು, ಆಮೇಲೆ ನೀನು ಓಕೆ ಹಂಗ್ ಮಾಡಿ. ಸೊ ಗೈಸ್ ನೋಡಿದ್ರಲ್ಲ, ಕಲಾ ಚಂದನ್ ಅವರ ಪರಿಚಯ ಇದಾಗಿತ್ತು. ಇನ್ನು ಅವರಿಂದ ಏನೇನು ಅವ್ರು ಅನ್ಕೊಂಡಿದ್ದಾರೆ, ನಾನು ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಮೈ ಮಾಡಿ ಅಚೀವ್ ಮಾಡ್ಬೇಕು ಅಂತ ಎಲ್ಲ ಏನ್ ಅನ್ಕೊಂಡಿದ್ದಾನೆ ಅದೆಲ್ಲ ಆಗ್ಲಿ ಅಂತ ನಾವಿಬ್ರು ಹಾರೈಸೋಣ. ಬಾಯ್. ಥ್ಯಾಂಕ್ ಯು.